ಇನ್ನು ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಮೈಸೂರು ಡಿಸಿಗೆ ಹಿಂದೂ ಜಾಗರಣ ವೇದಿಕೆ ದೂರನ್ನ ಕೊಟ್ಟಿದೆ. ಸರ್ಕಾರದ ನಿರ್ಧಾರವನ್ನ ಹಿಂಪಡಿಬೇಕು ಅಂತ ತೀವ್ರ ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಮೈಸೂರು ಘಟಕದಿಂದ ಪತ್ರವನ್ನ ನೀಡಲಾಗಿದೆ. ಪತ್ರದ ಮುಖೇನವಾಗಿ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿಯನ್ನ ಮಾಡಿಕೊಂಡಿರುವಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಅವರಿಗೆ ಸಪೋರ್ಟಿವ್ ಆಗಿ ಹಿಂದೂ ಪರ ಸಂಘಟನೆಗಳು ಕೂಡ ಈಗ ನಿಂತಿವೆ. ಅದರಂತೆ ಇವತ್ತು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರದ ಮುಖೇನವಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಬಾನು ಮುಷ್ತಾಕ್ ಅವರ ಆಯ್ಕೆಗೆ ತಮ್ಮ ಆಕ್ಷೇಪಣೆಯನ್ನು ಕೂಡ ಅದರಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾವು ಪ್ರತಿನಿಧಿ ರಾಮ್ ಅಲ್ಲಿದ್ದಂಥ ಕೆಲ ಹಿಂದೂ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗಿನ ಕಾರ್ಯಕರ್ತರ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರೆಲ್ಲ ಬನ್ನಿ ಕೇಳೋಣ. ಒಂದು ಕಡೆ ವಿಶ್ವವಿಖ್ಯಾತ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ. ಮತ್ತೊಂದು ಕಡೆ ಉದ್ಘಾಟಕರಾದಂಥ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಪರ ವಿರೋಧ ಮಾತುಗಳು ಮುಂದುವರೆದಿದೆ. ಒಂದು ಹೆಜ್ಜೆ ಮುಂದೆ ಹೋಗಿರುವಂಥ ಹಿಂದೂ ಜಾಗರಣ ವೇದಿಕೆಯವರು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಹ ನೀಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಇವತ್ತು ಮೈಸೂರು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ನೀಡ್ತಾ ಇದ್ದಾರೆ. ಅಂದರೆ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವಂತಹ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ರಾಜ್ಯ ಸರ್ಕಾರ ಹಿಂಪಡಿಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ, ದೇಶದಾದ್ಯಂತ ಈ ಒಂದು ಹೋರಾಟದ ಕಿಚ್ಚು ಹಬ್ಬುತ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಏನು ಬಾನು ಮುಷ್ತಾಕ್ ಅವರನ್ನು ರಾಜ್ಯ ಸರ್ಕಾರ ದಸರಾ ಉದ್ಘಾಟನೆಗಾಗಿ ಆಯ್ಕೆ ಮಾಡಿತ್ತು, ಪರ ವಿರೋಧ ಮಾತುಗಳು ಈಗಲೂ ಸಹ ಮುಂದುವರೆದಿದೆ. ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಸರ್, ಯಾವ ಕಾರಣಕ್ಕಾಗಿ ಬಾನು ಮುಷ್ತಾಕ್ ಅವರು ದಸರಾವನ್ನು ಉದ್ಘಾಟಿಸಬಾರದು ಅಂತೇಳಿ ನಾವು ಮನವಿ ಪತ್ರವನ್ನು ಕೊಡ್ತಾರಂಥದ್ದು? 2023 ಬಹುಶಃ ಒಂದು ಸಮ್ಮೇಳನದಲ್ಲಿ ಅವರನ್ನು ಕರೆದಿದ್ದಾಗ ಅವರೊಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ತಾಯಿ ಭುವನೇಶ್ವರಿಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಅದರಲ್ಲಿ ಅವರು ಹೇಳ್ತಾರೆ, ನೀವು ಅರಿಶಿಣ ಮತ್ತು ಕುಂಕುಮವನ್ನು ಲೇಪಿತವಾಗಿ ನೀವು ಧ್ವಜವನ್ನು ಮಾಡಿದ್ದೀರಿ, ಅದಕ್ಕೆ ಭುವನೇಶ್ವರ ಸ್ವರೂಪವನ್ನು ಕೊಟ್ಟಿದ್ದೀರಿ, ನಾವು ಹೇಗೆ ಇದನ್ನು ಒಪ್ಕೊಳ್ಳೋದು ಅನ್ನೋದನ್ನು ಅವರು ಕೇಳಿದ್ದಾರೆ, ಪ್ರಶ್ನೆಯನ್ನು ಎತ್ತಿದ್ದಾರೆ. ಹಾಗಾಗಿ ನಮಗಿರೋದಿಷ್ಟೇ, ಲೇಖಕಿ ಬಾನು ಮುಷ್ತಾಕ್ ಅವರ ಮೇಲೆ ಅಪಾರವಾದ ಗೌರವ ಇದೆ. ಹಾಗೆಯೇ ಏನು ಇವತ್ತು ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂತೇಳಿದರೆ ಅದು ವಿದೇಶಿ ಪ್ರಶಸ್ತಿ ಹೌದು, ಆದರೆ ನಮ್ಮ ದೇಶದೊಳಗೇ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಂಥ ಹಲವಾರು ಮಹನೀಯರಿದ್ದಾರೆ. ಅಂಥವ್ರು ಬಂದು ಮಾಡಬೇಕು. ಆ ರೀತಿಯ ಮಾನಸಿಕತೆ ಇಲ್ಲದೆ ಯಾವುದೇ ವ್ಯಕ್ತಿಗಳು ಬಂದರೂ ಕೂಡ ನಾವು ಕಡಖಂಡಿತವಾಗಿ ಅದನ್ನು ವಿರೋಧ ಮಾಡ್ತೇವೆ. ಸರ್ಕಾರಕ್ಕೆ ಕೂಡ ನಮ್ಮ ಆಗ್ರಹ ಇದೆ, ಇದನ್ನು ಹಿಂಪಡಿಬೇಕು. ಹಿಂಪಡಿಲಿಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಯಾಗಿ ಇಡೀ ರಾಜ್ಯದಲ್ಲಿ ಇದನ್ನು ಆಂದೋಲನಾತ್ಮಕ ಸ್ವರೂಪದಲ್ಲಿ ಹೋರಾಟವನ್ನು ತಗೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಹಾಗಾಗಿ ಅಂಥವ್ರು ಬರಬಾರ್ದು, ಅದು ಅಪಚಾರ. ಅದು ಅಂಥವ್ರು ಬಂದು ಉದ್ಘಾಟನೆ ಮಾಡುವಂಥದ್ದು ಅಪಚಾರ. ಬಾನು ಮುಷ್ತಾಕ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ನಾಡದೇವತೆ ತಾಯಿ ಅಂತ ಹೇಳಿರ್ತಾರೆ, ನಾನು ಅದನ್ನು ಗೌರವಿಸ್ತೇನೆ, ನಾಡ ಹಬ್ಬವನ್ನು ಗೌರವಿಸ್ತೇನೆ, ನಾನು ಚಿಕ್ಕವಳಿದ್ದಾಗ ತಂದೆ ಜೊತೆ ದಸರಾವನ್ನು ನೋಡ್ತಾ ಇದ್ದೆ, ಈ ಬಾರಿ ಅತಿಥಿಯಾಗಿ ಭಾಗವಹಿಸ್ತೇನೆ ಅಂತೇಳಿ. ಕನ್ನಡಾಂಬೆ ಭುವನೇಶ್ವರಿ ಬಗ್ಗೆನೇ ಮಾತಾಡಿದವ್ರಿಗೆ ಚಾಮುಂಡೇಶ್ವರಿ ಬಗ್ಗೆ ಏನು ಗೌರವ ಬರಲ್ಲ. ಈಗ ಅವ್ರು ಬರೆದಿರೋದು ಕನ್ನಡದಲ್ಲೇ, ಬುಕರ್ ಪ್ರಶಸ್ತಿ ಬರೆದಿರೋದು ಕನ್ನಡದಲ್ಲೇ, ಅದ್ರ ಬಗ್ಗೆ ಗೌರವ ಇಲ್ಲದಿರೋರು ಈ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಏನು ಗೌರವ ಬರುತ್ತೆ? ಅವರು ಎಲ್ಲ ಪತ್ರಿಕೆಗಳು, ಮೀಡಿಯಾಗಳು, ಎಲ್ಲ ಮೀಡಿಯಾದವ್ರು ಕೊಟ್ಟಾದ್ಮೇಲೆ ಈ ರಿಯಾಕ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಒಪ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗಾಗಿ ನಾವು ಇದನ್ನು ಒಪ್ಕೊಳ್ಳೋ ಸ್ಥಿತಿಲಿ ನಾವಿಲ್ಲ. ಬೇರೆ ಯಾರ ಕೈಲಾರು ಮಾಡಿಸ್ತೀವಿ, ಒಪ್ಕೊತೀವಿ. ಬಟ್ ಅವ್ರ ಲೇಖನಿಗೆ, ಬರೆದಿರೋ ಅಂಥ ಒಂದು ಕೃತಿಗೆ ಗೌರವ ಇದೆ. ನಾವು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಖಂಡಿಸ್ತೀವಿ. ನೀವು ಯಾವ ಕಾರಣಕ್ಕೆ ಅದನ್ನ ಖಂಡಿಸ್ತಾ ಇರೋದು ಅಂತ? ಈಗ ಮೂರ್ತಿ ಪೂಜೆ ಮಾಡೋರೆಲ್ಲ ಕಾಫಿರೋರು ಅಂತ ಯಾಕೆ ಹೇಳ್ಬಿಟ್ಟು, ಈಗ ಅವರು ಉದ್ಘಾಟನೆಗೆ ಯಾಕೆ, ಯಾವ ಆಧಾರದ ಮೇಲೆ ಅವ್ರ ಮನಸ್ಸಾಕ್ಷಿ ಇಲ್ವಾ? ಅವರು ಕುರಾನ್ ಓದ್ಕೊ ಬಂದಿಲ್ವಾ? ಅವ್ರ ಧರ್ಮದಲ್ಲಿ ಹುಟ್ಟಿಲ್ವ? ಅವರ ಧರ್ಮದಲ್ಲೇ ಹುಟ್ಟಿ ಅವರು ಕುರಾನ್ನ ಓದ್ಕೊ ಬಂದಿದ್ರೆ, ಅವ್ರ ಧರ್ಮಕ್ಕೆ ಬೆಲೆ ಕೊಡೋದಾದರೆ, ಗೌರವ ಕೊಡೋದಾದರೆ, ಅವರು ಈ ಕ್ಷಣವೇ ಸರ್ಕಾರ ಏನು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವರೇ ವಾಲಂಟ್ರಿಯಾಗಿ ಅದನ್ನು ನಾನು ಬೇಡ, ನಾನು ಬರಲ್ಲ, ನಾನು ವಿರೋಧ ಮಾಡ್ತೀನಿ ಅಂದ್ಬಿಟ್ಟು ವಾಪಸ್ ಹೋಗಬೇಕು. ಅವರು ಆ ಧರ್ಮಕ್ಕೆ ಗೌರವ ಕೊಡೋದಾದರೆ. ಇಲ್ಲ ಅಂದರೆ ನಾವೇ ಜಾಹೀರಾತಾಗಿ ಹೇಳ್ತೀವಿ, ಅವ್ರ ಧರ್ಮ ಸುಳ್ಳು, ಕುರಾನ್ ಸುಳ್ಳು, ಇವತ್ತವರೆಗೆ ಅವರೇನು ಮೂರ್ತಿ ಪೂಜೆ ಆರಾಧನೆ ಮಾಡೋರು ಕಾಫಿರೋರು ಅಂತ ಹೇಳ್ಕೊಬಂದಿದ್ದಾರೆ, ಅದೆಲ್ಲ ಸುಳ್ಳು ಅಂತ ನಾವೇ ಅದನ್ನು ತಿಳಿಸಿ. ಬಟ್ ನಮ್ಮನ್ನು ಮೂರ್ತಿ ಪೂಜೆ ಮಾಡೋರನ್ನ ಕಾಫಿರೋರು ಅಂತ ಹೇಳಿ